ಯೆಹೋವನು ನನಗೆ ಕುರುಬನು, ಕೊರತೆ ಪಡೇನು. ಆತನು ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ತಂದೆ, ಕುಮಾರ, ಪವಿತ್ರಾತ್ಮನೆಂಬ ತ್ರೈಕ ದೇವರ ನಾಮದಲ್ಲಿ ನಿಮ್ಮೆಲ್ಲರನ್ನು ಈ ಪರಿಶುದ್ಧ ಆರಾಧನೆಗೆ ಆಹ್ವಾನ ಮಾಡುತ್ತೇವೆ. ಬನ್ನಿರಿ, ದೇವರನ್ನು ಆರಾಧಿಸುವ. ಪ್ರಾರ್ಥನೆ ಮಾಡೋಣ. ನಮ್ಮೆಲ್ಲರನ್ನು ಕಾಯುವಾತನು, ಜೀವ ಸ್ವರೂಪನು, ನಮ್ಮೆಲ್ಲರ ಜೀವದ ಒಡೆಯನಾಗಿರುವ ಯೇಸು ಕ್ರಿಸ್ತನಲ್ಲಿ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆ, ಈ ಸಾಮೂಹಿಕ ಮಾಧ್ಯಮದ ಮೂಲಕ ನಿನ್ನನ್ನು ಆರಾಧಿಸಲು, ಘನಪಡಿಸಲು ನಮ್ಮ ಮನೆಗಳಲ್ಲಿಯೇ ನಾವು ನೆರೆದು ಬಂದಿದ್ದೇವೆ ಸ್ವಾಮಿ. ಹೌದು ಕರ್ತನೇ, ನಾವು ನೆರೆದು ಬಂದಿರುವ ಈ ಸಮಯವನ್ನು, ಈ ಉದ್ದೇಶವನ್ನು ನೀನು ತಾನೇ ಹರಸಿ ಆಶೀರ್ವಾದ ಮಾಡುತ್ತಾ ಈ ಆರಾಧನೆಯ ಶಾಂತಿಯನ್ನು, ಸಮಾಧಾನವನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸೆಂಬುದಾಗಿ ಬೇಡುತ್ತೇವೆ. ಕಳೆದ ವಾರವಿಡೀ ನಮ್ಮೊಂದಿಗಿದ್ದು ನಮ್ಮನ್ನು ಕಾಯ್ದು ಕಾಪಾಡಿ ಎಲ್ಲ ಕೇಡುಗಂಡಾಂತರಗಳಿಂದ ನಮ್ಮನ್ನು ತಪ್ಪಿಸಿ ಪಾರು ಮಾಡಿ ಆರೋಗ್ಯ ಸುಕ್ಷೇಮದಿಂದಲೂ ಜ್ಞಾನ ವಿವೇಕದಿಂದಲೂ ನಮ್ಮ ಜೀವಿತಗಳನ್ನು ತುಂಬುತ್ತಾ, ಹೌದು ಸ್ವಾಮಿ, ನಿನ್ನ ಕೃಪೆಯೇ ನಮಗೆ ಸಾಕು ಎಂಬುದಾಗಿ ನಿನ್ನ ಮೇಲಿರುವ ದೃಢ ವಿಶ್ವಾಸವನ್ನು ಅರಿಕೆ ಮಾಡುವಲ್ಲಿ ನೀನು ಕೊಟ್ಟಿರುವಂಥ ಪ್ರತಿಯೊಂದೊಂದು ಅವಕಾಶಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಹೌದು ಸ್ವಾಮಿ, ಈ ಆರಾಧನೆಯ ಸಮಯದಲ್ಲಿ ನಮ್ಮೆಲ್ಲರನ್ನು ನಿನ್ನ ಕೈಗಳಲ್ಲಿ ಅರ್ಪಿಸಿಕೊಡುತ್ತೇವೆ. ನಿನ್ನ ಪ್ರಸನ್ನತೆಯ ಮೂಲಕ ನಮ್ಮೆಲ್ಲರನ್ನು ಆವರಿಸಿಕೋ. ನಾವಿರುವಂಥ ಸ್ಥಳಗಳಲ್ಲಿಯೇ ನಮ್ಮನ್ನು ಸಂಧಿಸುವ ದೇವರಾಗಿದ್ದು, ಕರ್ತನೇ, ನಮ್ಮ ಈ ಸಮುದಾಯದ ಕೇಂದ್ರ ಬಿಂದುವು ನೀನಾಗುತ್ತಾ ನಿನ್ನ ಸುತ್ತಲೂ ನಾವು ನಮ್ಮ ಜೀವಿತಗಳನ್ನು ಕಟ್ಟಿಕೊಂಡು ನಿನ್ನ ಮೇಲಿರುವ ದೃಢ ವಿಶ್ವಾಸದ ಮೇರೆಗೆ ಈ ಭಯವು, ಭೀತಿಯು ಆವರಿಸಿಕೊಂಡಂಥ ದಿನಮಾನಗಳಲ್ಲಿ ನೀನು ತಾನೇ ನಮ್ಮನ್ನು ಮುನ್ನಡೆಸಿ ಕೈ ಹಿಡಿದು ಸಲಹು ಎಂಬುದಾಗಿ ಯೇಸುವಿನ ಪವಿತ್ರವಾದ ನಾಮದಲ್ಲಿ ಬೇಡಿ ಬರುತ್ತೇವೆ ತಂದೆಯೇ, ಆಮೇನ್. ದೇವರ ಘನಕ್ಕಾಗಿ ನಾವೆಲ್ಲರೂ ಹಾಡುವ ಸಂಗೀತಗಳಲ್ಲಿ 8ನೆಯ ಸಂಗೀತವನ್ನು ಹಾಡೋಣ. ಸಂಗೀತಗಳಲ್ಲಿ 8, ಭೂಲೋಕವೆಲ್ಲ ಸಮಸ್ತ ದೂತ ಸೈನ್ಯವು. ದಿನದ ಆರಾಧನೆಗಾಗಿ ಆರಿಸಿಕೊಂಡಂತಹ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ, ವಚನಗಳು 13ರಿಂದ 35ರವರೆಗೆ. ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಲೂಕ್ ಚಾಪ್ಟರ್ 24 ವರ್ಸಸ್ 13 to 35. ಅದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದ ಎಮ್ಮಾವು ಎಂಬ ಹಳ್ಳಿಗೆ ಹೋಗುತ್ತಾ ಸಂಭವಿಸಿದ ಈ ಎಲ್ಲ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು. ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು.
ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ. ಅವರ ಕಣ್ಣು ಕಟ್ಟಿದ ಹಾಗಾಯಿತು. ಆತನು ಅವರನ್ನು, ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತಾಡಿಕೊಳ್ಳುವ ಈ ಸಂಗತಿಗಳೇನು ಎಂದು ಕೇಳಲು ಅವರು ದುಃಖದ ಮುಖವುಳ್ಳವರಾಗಿ ನಿಂತರು. ಅವರಲ್ಲಿ ಕ್ಲೆಯೋಫನೆಂಬವನು ಆತನನ್ನು ಯೆರೂಸಲೇಮಿಗೆ ಬಂದ ಪರಸ್ಥಳದವರೆಲ್ಲರಿಗೂ ಈ ದಿವಸಗಳಲ್ಲಿ ಅದರೊಳಗೆ ನಡೆದಿರುವ ಸಂಗತಿಗಳು ಗೊತ್ತಿರಲಾಗಿ ನಿನಗೆ ಮಾತ್ರ ಗೊತ್ತಿಲ್ಲವೋ ಎಂದು ಕೇಳಲು ಆತನು ಅವರನ್ನು, ಯಾವ ಸಂಗತಿಗಳು ಎಂದು ಕೇಳಿದನು. ಅದಕ್ಕೆ ಅವರು, ನಜರೇತಿನವನಾದ ಯೇಸುವಿನ ಸಂಗತಿಗಳೇ. ಆತನು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಕೃತ್ಯದಲ್ಲಿಯೂ ಮಾತಿನಲ್ಲಿಯೂ ಸಮರ್ಥನಾದ ಪ್ರವಾದಿಯಾಗಿದ್ದನು. ಆತನನ್ನು ಮಹಾಯಾಜಕರು ನಮ್ಮ ಅಧಿಕಾರಿಗಳು ಮರಣದಂಡನೆಗೆ ಒಪ್ಪಿಸಿಕೊಟ್ಟು ಶಿಲುಬೆಗೆ ಹಾಕಿಸಿದರು. ನಾವಾದರೂ ಇಸ್ರಾಯೇಲ್ ಜನರನ್ನು ಬಿಡಿಸತಕ್ಕವನು ಆತನೇ ಎಂದು ನಿರೀಕ್ಷಿಸಿಕೊಂಡಿದ್ದೆವು. ಇದು ಮಾತ್ರವಲ್ಲದೆ ಆ ಕಾರ್ಯಗಳು ನಡೆದು ಈ ಹೊತ್ತು 3ನೆಯ ದಿನ. ಆದರೂ ನಮ್ಮಲ್ಲಿ ಕೆಲವು ಮಂದಿ ಸ್ತ್ರೀಯರು ಬೆಳಗಾಗುವಾಗ ಸಮಾಧಿಯ ಬಳಿಯಲ್ಲಿ ಇದ್ದು ಆತನ ದೇಹವನ್ನು ಕಾಣದೆ ಅಲ್ಲಿಂದ ಬಂದು ತಮಗೆ ದೇವದೂತರ ದರ್ಶನವಾಯಿತೆಂತಲೂ ಆತನು ಬದುಕುತ್ತಾನೆಂದು ಅವರು ಹೇಳಿದರೆಂತಲೂ ತಿಳಿಸಿ ನಮಗೆ ಅತ್ಯಾಶ್ಚರ್ಯವನ್ನುಂಟು ಮಾಡಿದರು. ನಮ್ಮ ಸಂಗಡ ಇದ್ದವರಲ್ಲಿ ಕೆಲವರು ಸಮಾಧಿಗೆ ಹೋಗಿ ಆ ಸ್ತ್ರೀಯರು ಹೇಳಿದ ಪ್ರಕಾರವೇ ಕಂಡರು, ಆತನನ್ನು ಮಾತ್ರ ಕಾಣಲಿಲ್ಲ ಎಂದು ಹೇಳಿದರು. ಆತನು ಅವರಿಗೆ, ಎಲಾ ಬುದ್ಧಿಯಿಲ್ಲದವರೇ, ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯರೇ, ಕ್ರಿಸ್ತನು ಇಂಥ ಶ್ರಮಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ ಮೋಶೆಯ ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ಅವರು ಹೋಗುತ್ತಿರುವ ಹಳ್ಳಿಯ ಸಮೀಪಕ್ಕೆ ಬಂದಾಗ ಆತನು ಇನ್ನೂ ಮುಂದಕ್ಕೆ ಹೋಗುವವನಂತೆ ಕಾಣಿಸಿದನು. ಆದರೆ ಅವರು, ನಮ್ಮ ಸಂಗಡ ಇರು, ಸಂಜೆಯಾಯಿತು, ಹೊತ್ತು ಇಳಿಯುತ್ತಾ ಬಂತು ಎಂದು ಆತನಿಗೆ ಹೇಳಿ ಬಲವಂತ ಮಾಡಲು ಆತನು ಅವರ ಕೂಡ ಇರುವುದಕ್ಕೆ ಊರೊಳಕ್ಕೆ ಹೋದನು. ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಅವರು ಆತನ ಗುರುತನ್ನು ಹಿಡಿದರು. ಆತನು ಅವರ ಕಣ್ಣಿಗೆ ಮಾಯವಾದನು. ಆಗ ಅವರು ಒಬ್ಬರಿಗೊಬ್ಬರು, ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡಿದಾಗಲೂ ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ನಮ್ಮಲ್ಲಿ ಕುದಿಯಿತಲ್ಲವೇ ಎಂದು ಹೇಳಿಕೊಂಡು ಅದೇ ಗಳಿಗೆಯಲ್ಲಿ ಎದ್ದು ಯೆರೂಸಲೇಮಿಗೆ ಹಿಂತಿರುಗಿ ಹೋದರು. ಅಲ್ಲಿ 11 ಮಂದಿ ಶಿಷ್ಯರು ಅವರ ಸಂಗಡ ಇದ್ದವರು ಒಟ್ಟಾಗಿ ಕೂಡಿಕೊಂಡಿದ್ದು, ಸ್ವಾಮಿ, ಎದ್ದದ್ದು ನಿಜ, ಆತನು ಸಿಮೋನನಿಗೆ ಕಾಣಿಸಿಕೊಂಡನು ಎಂದು ಹೇಳಿದ್ದರು. ಇದನ್ನು ಕಂಡು ಅವರು ದಾರಿಯಲ್ಲಿ ನಡೆದ ಸಂಗತಿಯನ್ನು, ರೊಟ್ಟಿ ಮುರಿಯುವುದರಲ್ಲಿ ನಾವು ಆತನ ಗುರುತು ಹಿಡಿದೆವೆಂಬುದನ್ನು ವಿವರಿಸಿದರು ಎಂಬುದೇ. ಪ್ರಾರ್ಥನೆ ಮಾಡೋಣ. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೆ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ದಿನದ ಧ್ಯಾನಕ್ಕೆ ನಮ್ಮ ಮುಂದೆ ಇರುವ ಮುಖ್ಯ ಪ್ರಸ್ತಾಪ, ಪುನರುತ್ಥಾನ ಅನುಭವದಲ್ಲಿ ರೂಪಿತಗೊಂಡ ಸಮುದಾಯ. ಪುನರುತ್ಥಾನ ಅನುಭವದಲ್ಲಿ ರೂಪಿತಗೊಂಡ ಸಮುದಾಯ. ಆಂಗ್ಲ ಭಾಷೆಯಲ್ಲಿ ಇದನ್ನು ಕಮ್ಯುನಿಟಿ ಫಾರ್ಮೇಷನ್ ಅರೌಂಡ್ ದ ರೆಸರಕ್ಷನ್ ಎಕ್ಸ್ಪೀರಿಯನ್ಸ್ ಎಂಬುದಾಗಿ ಕರೆಯಬಹುದು. ಮಾನವ ಸಮುದಾಯವು
ಅನೇಕ ಅಂಶಗಳ ಆಧಾರದ ಮೇಲೆ ರೂಪಿತವಾಗಿದೆ ಎಂಬುದಾಗಿ ಹೇಳಿದರೆ ಅದು ತಪ್ಪಾಗಲಾರದು ಪ್ರಿಯರೇ. ಪ್ರತಿಯೊಂದೊಂದು ಮಾನವ ಸಮುದಾಯವು ನೆಲೆಯಾಗಿ ನಿಲ್ಲಬೇಕಾದರೆ, ಬೆಳೆಯಬೇಕಾದರೆ, ಪ್ರಗತಿಯನ್ನು ಹೊಂದಬೇಕಾದರೆ ಅನೇಕ ತತ್ವಗಳು ಅಥವಾ ಸಿದ್ಧಾಂತಗಳು ಅಥವಾ ನಂಬಿಕೆಗಳು ಈ ಮಾನವ ಸಮುದಾಯವನ್ನು ಸ್ಥಾಪನೆ ಮಾಡುವಂಥದ್ದು ಅಥವಾ ರೂಪಿಸುವಂಥದ್ದಾಗಿದೆ. ಇದನ್ನೇ ನಾವು ಸಮಾಜಶಾಸ್ತ್ರದಲ್ಲಿ ಗಮನಿಸುವಂಥದ್ದು. ಈ ರೀತಿಯಾಗಿ ಹುಟ್ಟಿ ಬೆಳೆದು ಬಂದಿರುವಂಥ ಈ ಸಮುದಾಯಗಳನ್ನು ಪ್ರತ್ಯೇಕವಾದಂಥ ನಂಬಿಕೆಗಳು, ಪ್ರತ್ಯೇಕವಾದಂಥ ಸಿದ್ಧಾಂತಗಳು ಅಥವಾ ತತ್ವಗಳು ಆ ಸಮುದಾಯಗಳನ್ನು ಬಿಗಿಯಾಗಿ ಹಿಡಿದುಕೊಂಡಿದೆ ಎಂಬುದಾಗಿ ಹೇಳಿದರೆ ಅದು ಖಂಡಿತವಾಗಿಯೂ ತಪ್ಪಲ್ಲ. ಅದೇ ರೀತಿಯಲ್ಲಿ ನಮ್ಮ ಕ್ರೈಸ್ತಿಯ ಸಮುದಾಯದ ವಿಚಾರವಾಗಿ ನಾವು ಚಿಂತಿಸುವುದಾದರೆ, ನಮ್ಮ ಕ್ರೈಸ್ತಿಯ ವಿಶ್ವಾಸವನ್ನು, ಕ್ರೈಸ್ತಿಯ ಸಮುದಾಯವನ್ನು ಒಟ್ಟಾಗಿ ಬಿಗಿಯಾಗಿ ಹಿಡಿದುಕೊಂಡಿರುವಂಥ ಒಂದು ಸಂಗತಿ ಅದು ಕ್ರಿಸ್ತನ ಪುನರುತ್ಥಾನವಾಗಿದೆ. ದ ರೆಸರಕ್ಷನ್ ಆಫ್ ಜೀಸಸ್ ಹ್ಯಾಸ್ ಹೆಲ್ಡ್ ಅವರ್ ಕಮ್ಯುನಿಟಿ ಟುಗೆದರ್. ಅದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. 1 ಕೊರಿಂಥ 15ನೇ ಅಧ್ಯಾಯ 14ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಹುರುಳಿಲ್ಲದು ಮತ್ತು ನಿಮ್ಮ ನಂಬಿಕೆಯು ಹುರುಳಿಲ್ಲದು ಎಂಬುದಾಗಿ. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ನಂಬಿಕೆಯಾಗಲಿ ಅಥವಾ ನಮ್ಮ ಪ್ರಸಂಗಗಳಾಗಲಿ ಅದು ಹುರುಳಿಲ್ಲದೆಂಬುದಾಗಿ ಪೌಲನು ಕೊರಿಂಥ ಸಭೆಗೆ ಬರೆಯುತ್ತಿದ್ದಾನೆ ಪ್ರಿಯರೇ. ಹಾಗಾದರೆ ನಮ್ಮ ಈ ಸಮುದಾಯ ಕ್ರೈಸ್ತಿಯ ಸಮುದಾಯವೆಂಬುದಾಗಿ ನಾವು ಈ ಲೋಕದಲ್ಲಿ ಜೀವನ ಮಾಡುತ್ತಿರುವಾಗ ನಮ್ಮ ಈ ಸಮುದಾಯಕ್ಕೆ ಒಂದು ಅಸ್ಥಿವಾರ ಅಥವಾ ನಮ್ಮ ಸಮುದಾಯವನ್ನು ರೂಪಿಸಿದಂಥ ಒಂದು ಸಂಗತಿಯೇ ಯೇಸು ಸ್ವಾಮಿಯ ಆ ಪುನರುತ್ಥಾನವಾಗಿದೆ ಪ್ರಿಯರೇ. ಆ ಕ್ರಿಸ್ತನ ಪುನರುತ್ಥಾನವು ತನ್ನ ಶಿಷ್ಯರಿಗೆ ಹೊಸ ದರ್ಶನವನ್ನು ಅನುಗ್ರಹಿಸಿಕೊಟ್ಟಿತೆಂಬುದಾಗಿ ನೋಡುತ್ತೇವೆ. ನಿರಾಶೆಯಿಂದಲೂ ಭಯದಿಂದಲೂ ತುಂಬಿಕೊಂಡಿರುವಂಥ ಶಿಷ್ಯರ ಜೀವನಕ್ಕೆ ಹೊಸ ನಂಬಿಕೆಯನ್ನು, ಧೈರ್ಯವನ್ನು, ಹೊಸ ನಿರೀಕ್ಷೆಯನ್ನು ಅನುಗ್ರಹಿಸಿಕೊಟ್ಟಂಥ ಆ ಒಂದು ಸಂಗತಿಯೇ ಯೇಸು ಸ್ವಾಮಿಯ ಪುನರುತ್ಥಾನವಾಗಿತ್ತು. ಚದರಿ ಹೋದಂಥ ಶಿಷ್ಯರು, ಭಯದಿಂದಲೂ ಭೀತಿಯಿಂದಲೂ ಓಡಿ ಹೋದಂಥ ಶಿಷ್ಯರು, ಮುಚ್ಚಿದ ಬಾಗಿಲುಗಳ ಹಿಂದೆ ಹೆದರಿ ಬೆದರಿ ತಮ್ಮ ಜೀವಿತಗಳನ್ನು ಕಾಪಾಡಲು ಒಟ್ಟಾಗಿ ಸೇರಿ ಬಂದಿರುವಾಗ ಯೇಸು ಸ್ವಾಮಿ ಅವರ ಮಧ್ಯೆ ಹೋಗಿ ನಿಲ್ಲುತ್ತಾ ಸಮಾಧಾನವನ್ನು ಅವರಿಗೆ ಅನುಗ್ರಹಿಸಿ ಅವರ ಮೇಲೆ ಊದುವುದರ ಮೂಲಕ ತನ್ನ ಆತ್ಮನ ವರದಾನಗಳನ್ನು ಅನುಗ್ರಹಿಸಿಕೊಟ್ಟು ಅವರನ್ನು ಒಂದು ಹೊಸ ಸಮುದಾಯವಾಗಿ ಪರಿವರ್ತಿಸಿದನೆಂಬುದಾಗಿ ಸುವಾರ್ತೆಗಳಲ್ಲಿ ನಾವು ಗಮನಿಸುತ್ತೇವೆ ಪ್ರಿಯರೇ. ಮಾತ್ರವಲ್ಲ, ಆದಿ ಕ್ರೈಸ್ತ ಸಭೆಯ ವಿಚಾರವಾಗಿ ನಾವು ಅಪೊಸ್ತಲರ ಕೃತ್ಯಗಳಲ್ಲಿ ಓದುತ್ತೇವೆ. ಅವರ ಆ ಚರಿತ್ರೆಯನ್ನು ನಾವು ಓದುವುದಾದರೆ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಚನ, ಅಲ್ಲಿ ನಾವು ನೋಡುವಂಥ ಮಾತು, ಆ ಆದಿ ಕ್ರೈಸ್ತ ಸಭೆಯಲ್ಲಿದ್ದಂಥ ಜನರು 4 ಸಂಗತಿಗಳನ್ನು ತಮ್ಮ ಜೀವನದ ಕೇಂದ್ರ ಬಿಂದುವಾಗಿ ಮಾಡಿಕೊಂಡರು. ಅದು ಯಾವುವೆಂಬುದಾಗಿ ಗಮನಿಸುವಾಗ ಅಪೊಸ್ತಲರ ಬೋಧನೆಯು, ಸಹೋದರರ ಅನ್ಯೂನ್ಯತೆಯು, ರೊಟ್ಟಿ ಮುರಿಯುವುದರಲ್ಲಿಯೂ ಹಾಗೂ ಪ್ರಾರ್ಥನೆಗಳಲ್ಲಿ ತಮ್ಮನ್ನು ತಾವು ನಿರತ ಮಾಡಿಕೊಂಡಿದ್ದರು. ದೀಸ್ 4 ಥಿಂಗ್ಸ್ ವೇರ್ ದ ಸೆಂಟರ್ ಆಫ್ ದೇರ್ ಲಿವಿಂಗ್. ಈ ಆದಿ ಕ್ರೈಸ್ತ ಸಭೆಯ ಆ ಒಂದು ಸಮುದಾಯವು ಹೇಗೆ ರೂಪಿತಗೊಂಡಿತು, ಹೇಗೆ ಬೆಳೆಯಿತು ಎಂಬುದಾಗಿ ನಾವು ಚಿಂತಿಸುವುದಾದರೆ ಈ 4 ಸಂಗತಿಗಳು ಸಹ ಅವರ ಸಮುದಾಯಕ್ಕೆ ಅಸ್ಥಿವಾರವಾಗಿಯೂ ಅವರ ಸಮುದಾಯಕ್ಕೆ ಆಧಾರವಾಗಿಯೂ ನಿಂತುಕೊಂಡಿತೆಂಬುದಾಗಿ ನಾವು ಗಮನಿಸುತ್ತೇವೆ. ದೇರ್ ಫೋಕಸ್ ಇನ್ ಲೈಫ್, ಅವರ ಜೀವನದ ಗುರಿ, ಅವರ ಜೀವನದ ಉದ್ದೇಶ ಏನಾಗಿತ್ತೆಂಬುದಾಗಿ ನೋಡುವುದಾದರೆ ಅಪೊಸ್ತಲರ ಬೋಧನೆಗೆ ತಮ್ಮನ್ನು ತಾವು ಒಪ್ಪಿಸಿಕೊಟ್ಟಂಥ ಜನರಾಗಿದ್ದರು.
ಪ್ರಾರ್ಥನೆಗಳಲ್ಲಿ ಸದಾಕಾಲಕ್ಕೂ ನಿರತಪಡಿಸಿಕೊಂಡಂಥ ಆ ಒಂದು ಸಮುದಾಯ, ರೊಟ್ಟಿ ಮುರಿಯುವುದರಲ್ಲಿಯೂ ಅನ್ಯೂನ್ಯತೆಯಲ್ಲಿ ಬೆರೆಯುವಂಥ ಆ ಒಂದು ಜೀವನಕ್ಕೆ ಆ ಆದಿ ಕ್ರೈಸ್ತ ಸಭೆಯು ತಮ್ಮನ್ನು ತಾವು ಒಪ್ಪಿಸಿಕೊಂಡಿತು ಎಂಬುದಾಗಿ ನಾವು ಗಮನಿಸುತ್ತೇವೆ. ಹಾಗಾದರೆ ಆ ಆದಿ ಕ್ರೈಸ್ತ ಸಭೆಯ ಸಮುದಾಯವು ಈ 4 ಅಂಶಗಳ ಮೇಲೆ ಪುನರುತ್ಥಾನ ಹೊಂದಿದ ಕ್ರಿಸ್ತನನ್ನು ದೃಷ್ಟಿಸಿ ನೋಡುತ್ತಾ ಈ 4 ಅಂಶಗಳ ಮೇಲೆ ತಮ್ಮ ಜೀವಿತಗಳನ್ನು ಕಟ್ಟಿಕೊಂಡಿದ್ದರು. ಅವರ ಆ ಸಮುದಾಯವು ಈ ರೀತಿಯಲ್ಲಿ ಸ್ಥಾಪನೆಯಾಯಿತು, ಬೆಳೆಯಿತು ಎಂಬುದಾಗಿ ನಾವು ಗಮನಿಸತಕ್ಕದ್ದು. ಹಾಗಿದ್ದಲ್ಲಿ ನಮ್ಮ ಈ ಸಮುದಾಯ, ಇಂದಿನ ಕ್ರೈಸ್ತಿಯ ಸಮುದಾಯದ ಅಸ್ತಿವಾರವು ಏನಾಗಿದೆ? ವಾಟ್ ಈಸ್ ದ ಸೆಂಟರ್ ಆಫ್ ಅವರ್ ಕಮ್ಯುನಿಟಿ, ಆರ್ ಹೂ ಇಸ್ ಹೋಲ್ಡಿಂಗ್ ಅವರ್ ಕಮ್ಯುನಿಟಿ ಲೈಫ್ ಟುಗೆದರ್? ದೇವರ ಸಂಗತಿಗಳು, ಅಪೋಸ್ತಲರ ಬೋಧನೆಗಳು, ಪ್ರಾರ್ಥನೆಗಳು, ರೊಟ್ಟಿ ಮುರಿಯುವಂಥ ಸಂಸ್ಕಾರಗಳು ಹಾಗೂ ಅನ್ಯೂನ್ಯತೆಯ ಜೀವನ ಇಂದು ನಮ್ಮ ಈ ಸಮುದಾಯವನ್ನು ಬಿಗಿಯಾಗಿ ಹಿಡಿದುಕೊಂಡಿದೆಯಾ? ಅಥವಾ ಬೇಡದೇ ಇರುವಂಥ ಸಂಪ್ರದಾಯಗಳು, ಸಂಗತಿಗಳು ಇಂದು ನಮ್ಮ ಸಮುದಾಯದ ಮೇಲೆ ತಮ್ಮ ಆಳ್ವಿಕೆಯನ್ನು ನಡೆಸುತ್ತಿದೆಯಾ? ಬೇಡದೇ ಇರುವಂಥ ಸಂಗತಿಗಳ ಒತ್ತಡಗಳು ಇಂದು ನಮ್ಮ ಸಮುದಾಯದ ಮೇಲೆ ಬರುತ್ತಾ ಬೇಕಾಗಿರುವಂಥ, ಅವಶ್ಯವಿರುವಂಥ ಸಂಗತಿಗಳನ್ನು ನಾವು ಕಡೆಗಾಣಿಸುವಂಥ ಜನರಾಗಿ ಜೀವನ ಮಾಡುತ್ತಿದ್ದೇವಾ ಎನ್ನುವಂಥ ವಿಶ್ಲೇಷಣೆಯನ್ನು ನಾವು ಮಾಡತಕ್ಕದ್ದು ಪ್ರಿಯರೇ. ಟುಡೇ ವಾಟ್ ಈಸ್ ದ ಸೆಂಟರ್ ಆಫ್ ಅವರ್ ಕಮ್ಯುನಿಟಿ ಲೈಫ್ಸ್? ನಮ್ಮ ಈ ಕ್ರೈಸ್ತಿಯ ಸಮುದಾಯದ ಕೇಂದ್ರ ಬಿಂದು ಅದು ಏನಾಗಿದೆ ಎಂಬುದಾಗಿ ನಾವು ಖಂಡಿತವಾಗಿಯೂ ಆಲೋಚಿಸಬೇಕು, ಚಿಂತಿಸುವಂಥ ಸಮುದಾಯವಾಗಿ ನಾವು ಕಾಣಿಸಿಕೊಳ್ಳಬೇಕಾಗಿದೆ ಪ್ರಿಯರೇ. ನಾವು ಓದಿ ಕೇಳಿದಂಥ ಸುವಾರ್ತೆಯ ವೇದ ಪಾರಾಯಣ, ಲೂಕನ ಸುವಾರ್ತೆ 24ನೇ ಅಧ್ಯಾಯ 13ರಿಂದ 25 ವಚನಗಳನ್ನು ನಾವು ನೋಡುತ್ತೇವೆ. ಅಲ್ಲಿಯೂ ಸಹ ಶಿಷ್ಯರ ಗುಂಪು ಯೆರೂಸಲೇಮಿನಲ್ಲಿ ಸೇರಿರುವಂಥ ಒಂದು ಸಮಯ, ಭಯದಲ್ಲಿಯೂ ಭೀತಿಯಲ್ಲಿಯೂ ಇರುವಂಥ ಅವರ ಆ ಒಂದು ಜೀವನ. ಮಹಿಳೆಯರು ಬಂದು ನಾವು ಕ್ರಿಸ್ತನನ್ನು ನೋಡಿದೆವು ಎಂಬುದಾಗಿ ಹೇಳಿದರೂ ಅವರ ಮಾತಿಗೆ ನಂಬಿಕೆಯನ್ನು ಸೂಚಿಸದೇ ಇರುವಂಥ ಆ ಒಂದು ಶಿಷ್ಯರ ಗುಂಪನ್ನು ಕಾಣುತ್ತೇವೆ. ಇನ್ನೇನು ಎಲ್ಲವೂ ಮುಗಿದು ಹೋದ ನಂತರ ತಮ್ಮ ತಮ್ಮ ಜೀವನಕ್ಕೆ ಹಿಂತಿರುಗುವಂಥ ಶಿಷ್ಯರನ್ನು ಸಹ ಆ ವಾಕ್ಯದ ಭಾಗದಲ್ಲಿ ಗಮನಿಸುತ್ತೇವೆ. ಅದರಲ್ಲಿ ನಾವು ನೋಡುವಾಗ ಪ್ರತ್ಯೇಕವಾಗಿ ಲೂಕನ ಸುವಾರ್ತೆ 24ನೇ ಅಧ್ಯಾಯ 13ರಿಂದ 35 ವಚನಗಳವರೆಗೆ ಯೇಸು ಸ್ವಾಮಿಯ 2 ಶಿಷ್ಯರು ತಮ್ಮ ಹಳ್ಳಿಗೆ ಹಿಂತಿರುಗುವುದನ್ನು ನಾವು ಗಮನಿಸುತ್ತೇವೆ. ಯೆರೂಸಲೇಮಿನಿಂದ ಸುಮಾರು 6.5 ಮೈಲಿಗಳಷ್ಟು ದೂರವಿರುವಂಥ ಎಮ್ಮಾಹು ಎನ್ನುವಂಥ ಹಳ್ಳಿಗೆ ಅವರು ಪ್ರಯಾಣಪಟ್ಟು ಹೋಗುತ್ತಿದ್ದಾರೆ. ಆದರೆ ಅದೊಂದು ಸಂತೋಷದ ಪ್ರಯಾಣವಲ್ಲ, ಅದೊಂದು ದುಃಖಕರವಾದಂಥ ಒಂದು ಪ್ರಯಾಣವಾಗಿತ್ತು ಪ್ರಿಯರೇ. ಈ ರೀತಿಯಾಗಿ ಒಟ್ಟಾಗಿ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯಬೇಕಾದಂಥ ಆ ಒಂದು ಸಮಯದಲ್ಲಿ ಒಟ್ಟಾಗಿ ಸೇರಿ ಅನ್ಯೂನ್ಯತೆಯನ್ನು ಸೂಚಿಸುತ್ತಾ ಒಬ್ಬರಿಗೊಬ್ಬರ ಭರವಸೆಯಲ್ಲಿಯೂ ನಂಬಿಕೆಯಲ್ಲಿಯೂ ಪ್ರೋತ್ಸಾಹ ಮಾಡಿಕೊಳ್ಳಬೇಕಾದಂಥ ಸಮಯದಲ್ಲಿ ಚದರಿ ಹೋಗುವಂಥ ಶಿಷ್ಯರನ್ನು ನಾವು ಗಮನಿಸುತ್ತೇವೆ. ತಮ್ಮ ಹಳ್ಳಿಗೆ ಹಿಂತಿರುಗುವಂಥ ಈ ಒಂದು ಶಿಷ್ಯರು, ಅವರ ಪ್ರಯಾಣವು ಅದು ಸಂತೋಷವಾದ ಪ್ರಯಾಣವಾಗಿರಲಿಲ್ಲ, ದುಃಖದ ಆ ಒಂದು ಪ್ರಯಾಣವಾಗಿತ್ತು. ನಡೆದಂಥ ಎಲ್ಲ ಘಟನೆಗಳನ್ನು ಆಲೋಚನೆ ಮಾಡುತ್ತಾ ಚಿಂತೆಯಿಂದಲೂ ಮನಭಾರದಿಂದಲೂ ಆ 2 ಶಿಷ್ಯರು ಎಮ್ಮಾಹು ಎನ್ನುವಂಥ ಹಳ್ಳಿಗೆ ಪಯಣವನ್ನು ಮಾಡಿದರೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ. ಈ ರೀತಿಯಾದಂಥ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿ ಅವರೊಟ್ಟಿಗೆ ಪ್ರಯಾಣಿಸುವಂಥ ಕರ್ತನಾಗಿ ದೇವರ ವಾಕ್ಯದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಪ್ರಿಯರೇ. ಎಷ್ಟೊಂದು ಅದ್ಭುತವಾದಂಥ ಒಂದು ಸಂಗತಿ. ಯೆರೂಸಲೇಮಿನಲ್ಲಿ ಅನೇಕ ಶಿಷ್ಯರು ಸೇರಿದ್ದಾರೆ, ಆದರೆ ಈ 2 ಶಿಷ್ಯರು ಮಾತ್ರ ಯೆರೂಸಲೇಮನ್ನು ಬಿಟ್ಟು ಎಮ್ಮಾಹುವಿಗೆ ಹೋಗುತ್ತಿದ್ದಾರೆ. ಕೇವಲ 2 ಶಿಷ್ಯರು ಮಾತ್ರ. ಆದರೂ ಸಹ ಅವರನ್ನು
ನಂಬಿಕೆಯಲ್ಲಿ ದೃಢ ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿ ಅವರೊಟ್ಟಿಗೆ ಸಮಯವನ್ನು ಕಳೆಯುತ್ತಿದ್ದಾನೆ. ಪುನರುತ್ಥಾನ ಹೊಂದಿದಂಥ ಕ್ರಿಸ್ತನು ಯಾರನ್ನೂ ಸಹ ಕಡೆಗಾಣಿಸದ ಹಾಗೆ ಎಲ್ಲರನ್ನೂ ಸಹ ತನ್ನ ನಂಬಿಕೆಯಲ್ಲಿ, ತನ್ನ ದೃಢ ವಿಶ್ವಾಸದಲ್ಲಿ ಬೆಳೆಸಬೇಕು ಎನ್ನುವಂಥ ಆ ಒಂದು ಆಲೋಚನೆಯನ್ನು ಮಾಡುತ್ತಾ ಆ ಇಬ್ಬರು ಶಿಷ್ಯರ ಮಧ್ಯದಲ್ಲಿ ಆತನು ಕಾಣಿಸಿಕೊಳ್ಳುತ್ತಾನೆ, ಅವರೊಟ್ಟಿಗೆ ಪ್ರಯಾಣ ಮಾಡುತ್ತಾನೆ ಎಂಬುದಾಗಿ ನೋಡುತ್ತೇವೆ. ಹಿಂದಿನ ವಾರಗಳಲ್ಲಿ ನಾವು ಗಮನಿಸಿದ್ದೇವೆ, ಯೋಹಾನನ ಸುವಾರ್ತೆ 20ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಅನೇಕ ಬಾರಿ ಕಾಣಿಸಿಕೊಳ್ಳುತ್ತಾನೆ. ಮುಚ್ಚಿದ ಬಾಗಿಲುಗಳ ಹಿಂದೆ ಅವರಿಗೆ ಕಾಣಿಸಿಕೊಳ್ಳುವಾಗ ಆ ಶಿಷ್ಯರೊಟ್ಟಿಗೆ ತೋಮನು ಇರಲಿಲ್ಲವೆಂಬುದಾಗಿ ನಾವು ಗಮನಿಸುತ್ತೇವೆ. ಆದರೆ ಇನ್ನೂ ಕೆಲವು ದಿವಸಗಳ ನಂತರ ತೋಮನು ಅವರೊಟ್ಟಿಗೆ ಕಾಣಿಸಿಕೊಳ್ಳುವಾಗ, ತೋಮನು ಅವರ ಸಂಗಡ ಇರುವಾಗ ಯೇಸು ಸ್ವಾಮಿ ಮರಳಿ ಆ ಶಿಷ್ಯರೊಟ್ಟಿಗೆ ಆತನು ಕಾಣಿಸಿಕೊಳ್ಳುತ್ತಾನೆ. ತೋಮನು ಒಬ್ಬನೇ ಆಗಿದ್ದನು, ಆದರೂ ಸಹ ದೇವರ ನಂಬಿಕೆಯಲ್ಲಿ, ಯೇಸು ಸ್ವಾಮಿಯ ಆ ದೃಢ ವಿಶ್ವಾಸದಲ್ಲಿ ಆತನು ಬೆಳೆಯಬೇಕು ಎನ್ನುವಂಥದ್ದೇ ಯೇಸು ಕ್ರಿಸ್ತನ ಆ ಒಂದು ಆಸ್ಪದವಾಗಿತ್ತು ಪ್ರಿಯರೇ. ಅದನ್ನು ತಾನು ಮನದಟ್ಟು ಮಾಡಿಕೊಳ್ಳುತ್ತಾ ಒಬ್ಬನೇ ಆಗಿದ್ದಂಥ ಶಿಷ್ಯನು ಆತನನ್ನೂ ಸಹ ಹುಡುಕಿಕೊಂಡು ಬಂದಂಥ ರಕ್ಷಕನಾಗಿ ಕಾಣಿಸಿಕೊಳ್ಳುತ್ತಾನೆ. ಡಿಯರ್ ಫ್ರೆಂಡ್ಸ್, ಜೀಸಸ್ ಡಸ್ ನಾಟ್ ಬಿಲೀವ್ ಇನ್ ನಂಬರ್ಸ್. ಆತನಿಗೆ ಬೇಕಾದದ್ದು ಬರೀ ಕೆಲವೊಂದು ನಂಬಿಗಸ್ತಿಕೆಯ ಶಿಷ್ಯರು ಮಾತ್ರ. ಆ ನಂಬಿಗಸ್ತರಾಗಿ ಜೀವನ ಮಾಡುವಂಥ ಆ ಒಂದು ಶಿಷ್ಯರು ಆತನ ನಿಯೋಗವನ್ನು ತೆಗೆದುಕೊಂಡು ಹೋಗಬೇಕೆನ್ನುವಂಥದ್ದೇ ಯೇಸು ಸ್ವಾಮಿಯ ಆ ಒಂದು ಮನಸ್ಸಾಗಿತ್ತು ಪ್ರಿಯರೇ. ಈ ಲೂಕನ ಸುವಾರ್ತೆಯಲ್ಲಿ ನಾವು ಗಮನಿಸುತ್ತೇವೆ, ಆ ಇಬ್ಬರು ಶಿಷ್ಯರು ಯೇಸು ಸ್ವಾಮಿಯೊಟ್ಟಿಗೆ ಪ್ರಯಾಣವನ್ನು ಮಾಡುತ್ತಾರೆ. ಆದರೆ ವಾಕ್ಯ ಹೇಳುವಂಥದ್ದು ಅವರು ಯೇಸು ಸ್ವಾಮಿಯನ್ನು ಗುರುತಿಸಲಿಲ್ಲವೆಂಬುದಾಗಿ. ಅನೇಕ ಸಂಗತಿಗಳನ್ನು ಮಾತನಾಡುತ್ತಾರೆ. ಅದೊಂದು ದುಃಖಕರವಾದಂಥ ಪ್ರಯಾಣವಾಗಿತ್ತೆಂಬುದಾಗಿ ಅದೇ ಅಧ್ಯಾಯದ ಒಂದು ವಚನ ನಮಗೆ ತಿಳಿಸುವಂಥದ್ದಾಗಿದೆ. ದುಃಖದಲ್ಲಿರುವಂಥ ಶಿಷ್ಯರು, ನಿರಾಶೆಯಲ್ಲಿರುವಂಥ ಶಿಷ್ಯರು, ಅವರೊಟ್ಟಿಗೆ ಪಯಣಿಸುವಂಥ ಪುನರುತ್ಥಾನ ಹೊಂದಿದಂಥ ಯೇಸು ಸ್ವಾಮಿ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಂದು ನಮ್ಮಲ್ಲಿ ಅನೇಕರ ಜೀವನ ಈ ರೀತಿಯ ಒಂದು ದುಃಖಕರವಾದಂಥ ಪಯಣವಾಗಿರಬಹುದು, ನಿರಾಶೆಯ ಒಂದು ಪ್ರಯಾಣವಾಗಿರಬಹುದು ಪ್ರಿಯರೇ. ಎಲ್ಲರೂ ನಮ್ಮನ್ನು ಕಡೆಗಾಣಿಸಿರುವಾಗ, ಎಲ್ಲ ನಿರೀಕ್ಷೆಯನ್ನು ನಾವು ಕಳೆದುಕೊಂಡಿರುವಾಗ, ಜೀವನದಲ್ಲಿರುವಂಥ ನಂಬಿಕೆ ಮುರಿಯಲ್ಪಟ್ಟು ಬೇಸರದಿಂದ, ದುಃಖದಿಂದ ಮನನೊಂದವರಾಗಿ ನಾವು ಈ ಜೀವನದ ಪ್ರಯಾಣವನ್ನು ಮಾಡುತ್ತಿರುವಾಗ ನಮ್ಮೊಟ್ಟಿಗೆ ಪ್ರಯಾಣಿಸುವವನು ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಆಗಿದ್ದಾನೆ. ಆತನು ನಮ್ಮೊಟ್ಟಿಗೆ ಬರುವ ಕಾರಣ, ಆತನು ನಮ್ಮೊಟ್ಟಿಗೆ ಪ್ರಯಾಣಿಸುವ ಕಾರಣ ನಮ್ಮ ಈ ಜೀವನದ ಯಾತ್ರೆಯಲ್ಲಿ ಒಂದು ನಂಬಿಕೆಯುಂಟು, ನಮ್ಮ ಈ ಜೀವನದ ಯಾತ್ರೆಯಲ್ಲಿ ಒಂದು ಸ್ಥಿರತೆಯುಂಟು ಪ್ರಿಯರೇ. ನಮ್ಮ ಜೀವಿತದಲ್ಲಿ ಅದು ಏನೇ ಕಷ್ಟಗಳಾಗಿರಲಿ, ದುಃಖಗಳಾಗಿರಲಿ, ನೋವಾಗಿರಲಿ, ನಲಿವಾಗಿರಲಿ, ಎಲ್ಲ ರೀತಿಯ ಅನುಭವಗಳಲ್ಲಿ ನಮ್ಮನೆಂದಿಗೂ ಕೈಬಿಡದ ಹಾಗೆ, ತೊರೆಯದ ಹಾಗೆ ನಮ್ಮ ರಕ್ಷಕನಾಗಿರುವ ಯೇಸು ಸ್ವಾಮಿ ನಮ್ಮ ಸಹಯಾತ್ರಿಕನಾಗಿ ನಮ್ಮೊಟ್ಟಿಗೆ ಪಯಣಿಸುತ್ತಿದ್ದಾನೆ. ನಮ್ಮ ಜೀವನದ ಅನುಭವಗಳನ್ನು ಆತನೂ ಸಹ ಅನುಭವಿಸುತ್ತಾ, ನಾವು ದುಃಖದಲ್ಲಿರುವಾಗ ಆತನೂ ಸಹ ದುಃಖಿಸಿ ಕಣ್ಣೀರಿಡುತ್ತಾ ನಮ್ಮನ್ನು ಸಂತೈಸುವಂಥ ದೇವರೇ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಪ್ರಿಯರೇ. ಮುಂಬರುವಂಥ ದಿನಗಳು ಹೇಗಿರುತ್ತೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಅದರಲ್ಲಿಯೂ ಈ ಕೊರೋನಾ ಸೋಂಕು ಅನೇಕರ ಜೀವಿತವನ್ನು ತನ್ನ ವಶಕ್ಕೆ ಮಾಡಿಕೊಳ್ಳುತ್ತಿರುವಾಗ, ಎಲ್ಲಿ ನೋಡಿದರೂ ಗೋಳಾಟ, ಅವ್ಯವಸ್ಥೆಗಳು, ಭ್ರಷ್ಟಾಚಾರದ ಒಂದು ಹಿನ್ನೆಲೆಗಳನ್ನು ನಾವು ಗಮನಿಸುವಾಗ ನಮ್ಮೊಟ್ಟಿಗೆ ನಮ್ಮ ಜೀವನಕ್ಕೆ ಅರ್ಥವನ್ನು ಮೂಡಿಸಲು ಯೇಸು ಸ್ವಾಮಿ ಪಯಣಿಸುವವನಾಗಿದ್ದಾನೆ ಪ್ರಿಯರೇ. ಹಿ ನಾಟ್ ಜಸ್ಟ್ ಜರ್ನೀಸ್ ವಿತ್ ಅಸ್. ಈ ಒಂದು ಪ್ರಯಾಣದಲ್ಲಿ ನಮ್ಮನ್ನು ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರೆದೊಯ್ಯುವವನು ಯೇಸು ಸ್ವಾಮಿ. ಕತ್ತಲೆಯಿಂದ ಬೆಳಕಿನ ಕಡೆಗೆ ನಮ್ಮನ್ನು ಕರೆದೊಯ್ಯುವವನು ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಪ್ರಿಯರೇ.
ಅದನ್ನೇ ನಾವು ಅದೇ ಅಧ್ಯಾಯದ 27ನೇ ವಚನದಲ್ಲಿ ಗಮನಿಸುತ್ತೇವೆ. ಯೇಸು ಸ್ವಾಮಿ ಪಯಣಿಸುತ್ತಿರುವಂಥ ಆ ಶಿಷ್ಯರಿಗೆ ದೇವರ ವಾಕ್ಯವನ್ನು, ಧರ್ಮಶಾಸ್ತ್ರವನ್ನು, ಮೋಶೆಯ ಧರ್ಮಶಾಸ್ತ್ರವನ್ನು ಅವರಿಗೆ ತಿಳಿಯಪಡಿಸುತ್ತಾ, ಪ್ರವಾದಿಗಳ ಆ ಒಂದು ವೇದೋಕ್ತಿಗಳನ್ನು ಅವರಿಗೆ ತಿಳಿಯ ಮಾಡುತ್ತಾ, ಬರಬೇಕಾದಂಥ ಮೆಸ್ಸಿಯನು ಕ್ರಿಸ್ತನೇ ಎಂಬುದಾಗಿ ಅವರಿಗೆ ತಿಳಿಯಪಡಿಸುತ್ತಾನೆ. ಅಷ್ಟರವರೆಗೂ ಆ ಶಿಷ್ಯರಲ್ಲಿದ್ದಂಥ ಒಂದು ಭಾವನೆ ಯೇಸು ಸ್ವಾಮಿ ಒಂದು ಪ್ರವಾದಿ ಎಂಬುದಾಗಿ, ಒಂದು ಸತ್ಪುರುಷನೆಂಬುದಾಗಿ ಮಾತ್ರ ಅವರು ನೆನೆಸಿಕೊಳ್ಳುತ್ತಿದ್ದರು. ಆದರೆ ಆ ರೀತಿಯ ಒಂದು ಸಂಶಯವನ್ನು ಯೇಸು ಸ್ವಾಮಿ ಅವರೊಟ್ಟಿಗೆ ಪ್ರಯಾಣ ಮಾಡುವುದರ ಮೂಲಕ ಅವರನ್ನು ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರೆದೊಯ್ಯುತ್ತಿದ್ದಾನೆ. ಕತ್ತಲೆಯಿಂದ ಬೆಳಕಿನ ಕಡೆಗೆ ಅವರನ್ನು ಕರೆದೊಯ್ಯುತ್ತಿದ್ದಾನೆ. ಪ್ರಿಯರೇ, ಈ ರೀತಿಯ ಒಂದು ಸಂದರ್ಭವನ್ನೇ ನಾವು ಈ ವಾಕ್ಯದ ಭಾಗದಲ್ಲಿ ನೋಡುತ್ತೇವೆ. ನಮ್ಮೊಟ್ಟಿಗೆ ಪಯಣಿಸುವಂಥ ದೇವರು ನಮಗೂ ಸಹ ತನ್ನ ಜ್ಞಾನ ವಿವೇಕವನ್ನು ಅನುಗ್ರಹಿಸಿಕೊಟ್ಟು ಆತನ ಬೆಳಕು ನಮ್ಮ ಜೀವಮಾನದಲ್ಲಿ ಪ್ರಕಾಶಮಾನಕ್ಕೆ ಬರುವ ಹಾಗೆ ನಮ್ಮನ್ನು ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರೆದೊಯ್ಯುತ್ತಿದ್ದಾನೆ. ಪ್ರಿಯರೇ, ಈ ರೀತಿಯಾಗಿ ರೂಪಿಸಲ್ಪಡುವಂಥ ಈ ಒಂದು ಸಮುದಾಯ, ಕ್ರಿಸ್ತನ ಆ ಒಂದು ಕೃಪೆಯ ಮೇಲೆ ಆಧಾರಿತಗೊಂಡಿರುವಂಥ ನಮ್ಮ ಈ ಸಮುದಾಯ, ಕ್ರಿಸ್ತನ ಪುನರುತ್ಥಾನದ ಮೇಲೆ ಆಧಾರಿತಗೊಂಡಿರುವಂಥ ಈ ಒಂದು ಸಮುದಾಯ ಸದಾಕಾಲಕ್ಕೂ ಕ್ರಿಸ್ತನೊಟ್ಟಿಗೆ ಪಯಣಿಸುವಂಥ ಸಮುದಾಯವಾಗಿ ಕಾಣಿಸಿಕೊಳ್ಳಬೇಕು. ಪ್ರಿಯರೇ, ಆ ವಾಕ್ಯ ಭಾಗದಲ್ಲಿ ಮತ್ತೊಂದು ವಿಶೇಷತೆಯನ್ನು ನಾವು ಗಮನಿಸುತ್ತೇವೆ. ಒಂದು ವೇಳೆ ಯೇಸು ಸ್ವಾಮಿ ಅವರೊಟ್ಟಿಗೆ ಇದ್ದ ಕಾರಣ, ಅವರಿಗೆ ಅನೇಕ ಉಪದೇಶಗಳನ್ನು ಮಾಡಿದ ಕಾರಣ ಈ ರೀತಿಯಾದಂಥ ಒಂದು ಒಳ್ಳೆಯ ಗುಣವನ್ನು ಆ ಶಿಷ್ಯರು ಪಡೆದುಕೊಂಡಿದ್ದರೆಂಬುದಾಗಿ ನಾವು ನೋಡಬಹುದು. ಅದೇ ಅಧ್ಯಾಯದ 28ನೇ ವಚನವನ್ನು ನಾವು ಗಮನಿಸುವಾಗ, ಅವರ ಹಳ್ಳಿಯು ಸಮೀಪಕ್ಕೆ ಬಂದಾಗ ಆ ಇಬ್ಬರು ಶಿಷ್ಯರು ಸಹ ಅವರೊಂದಿಗಿದ್ದಂಥ ಆ ಒಂದು ವ್ಯಕ್ತಿಯನ್ನು, ನೀನು ನಮ್ಮ ಸಂಗಡ ಇರು, ಸಂಜೆ ಆಯಿತು ಎಂದು ಬಲವಂತ ಮಾಡಿದರೆಂಬುದಾಗಿ ವಾಕ್ಯ ತಿಳಿಸ್ತದೆ. ನಮ್ಮ ಸಂಗಡ ಇರು, ಸಂಜೆ ಆಯಿತು ಎನ್ನುವಂಥ ಬಲವಂತವನ್ನು ಮಾಡಿ ಆತನನ್ನು ಊಟಕ್ಕೆ ಆಹ್ವಾನಿಸಿದರು. ಪ್ರಿಯರೇ, ಇದೊಂದು ವಿಶೇಷವಾದಂಥ ಒಂದು ಸಂಗತಿ. ಕ್ರಿಸ್ತನ ಪುನರುತ್ಥಾನದ ಮೇಲೆ ರೂಪಿತಗೊಂಡಂಥ ಈ ಸಮುದಾಯವು ಸದಾಕಾಲಕ್ಕೂ ಈ ಒಂದು ಸಂಗತಿಯನ್ನು ನಾವು ನಮ್ಮ ಗಮನದಲ್ಲಿಟ್ಟುಕೊಳ್ಳಬೇಕು. ಆ ಶಿಷ್ಯರೊಟ್ಟಿಗೆ ಪ್ರಯಾಣ ಮಾಡಿದಂಥ ಈ ಒಂದು ವ್ಯಕ್ತಿ ಅವರಿಗೆ ಅಪರಿಚಿತನಾಗಿದ್ದನು, ಯಾವ ಸಂಬಂಧವೂ ಇರಲಿಲ್ಲ, ಆತನ ಪರಿಚಯ ಇವರಿಗೆ ಮುಂಚಿತವಾಗಿ ಖಂಡಿತವಾಗಿಯೂ ಇರಲಿಲ್ಲವೆಂಬುದಾಗಿ ನೋಡುತ್ತೇವೆ. ಈ ರೀತಿಯಾದಂಥ ಒಂದು ಅಪರಿಚಿತನನ್ನು ಆಹ್ವಾನವನ್ನು ಮಾಡುವುದರ ಮೂಲಕ, ಆತನನ್ನು ಅವರ ಸಂಗಡ ಇಟ್ಟುಕೊಳ್ಳುವುದರ ಮೂಲಕ, ಊಟಕ್ಕೆ ಆತನನ್ನು ಕರೆಯುವುದರ ಮೂಲಕ ದೇವರ ಪ್ರೀತಿಯನ್ನು ಆತನಿಗೆ ವ್ಯಕ್ತಪಡಿಸಿದರೆಂಬುದಾಗಿ ನೋಡುತ್ತೇವೆ. ಇಂದು ಕ್ರೈಸ್ತಿಯ ಸಮುದಾಯವೆನ್ನುವಂಥದ್ದು ಈ ರೀತಿಯಾದಂಥ ಒಂದು ಜೀವಿತವನ್ನು ಮುನ್ನಡೆಸಬೇಕಾಗಿದೆ. ಪ್ರಿಯರೇ, ಈ ಕೊರೋನಾ ಸೋಂಕು ಅನೇಕರ ಜೀವಿತಗಳನ್ನು ಸ್ಥಗಿತಗೊಳಿಸಿರುವಾಗ, ಅನೇಕರನ್ನು ಕಷ್ಟಕ್ಕೂ ಸಂಕಟಕ್ಕೂ ಒಳಪಡಿಸಿರುವಾಗ, ಕ್ರೈಸ್ತಿಯ ಸಮುದಾಯವಾಗಿ ಕ್ರಿಸ್ತನ ಪುನರುತ್ಥಾನದ ಮೂಲಕ ರೂಪಿತಗೊಂಡಿರುವಂಥ ಸಮುದಾಯವಾಗಿ ಜೀವನ ಮಾಡುವಂಥ ನಾವುಗಳು ನಮ್ಮೊಟ್ಟಿಗೆ ಸೇರಿ ಜೀವಿಸುವಂಥ ಅನೇಕ ಜನರ ಅಗತ್ಯತೆಗಳಿಗೆ ಸ್ಪಂದಿಸುವಂಥದ್ದು ನಮ್ಮ ಆ ಒಂದು ಕರ್ತವ್ಯವಾಗಿದೆ. ಪ್ರಿಯರೇ, ನಮ್ಮ ಸುತ್ತಮುತ್ತಲೂ ನಾವು ನೋಡುವಾಗ ಈ ದಿನಗಳಲ್ಲಿ ಅನೇಕರು ಕಷ್ಟದಲ್ಲಿರುವುದನ್ನು ನಾವು ಕಾಣುತ್ತೇವೆ. ಅಪರಿಚಿತರು, ಯಾರು ಎಂಬುದಾಗಿ ಗೊತ್ತಿಲ್ಲ. ಅವರಿಗೆ ನಾವು ದೇವರ ಪ್ರೀತಿಯನ್ನು ನಮ್ಮ ಸೇವೆಯ ಮೂಲಕ ಮಾಡುವುದರ ಮೂಲಕ ಅವರ ಜೀವಿತಗಳನ್ನು ಬಲಪಡಿಸುವಂಥದ್ದು ದೇವರು ನಮಗೆ ಕೊಡುವಂಥ ಒಂದು ಪ್ರೀತಿಯ ಆಹ್ವಾನವಾಗಿದೆ. ಪ್ರಿಯರೇ, ಈ ರೀತಿಯಾದಂಥ ಒಂದು ಸಂಗತಿಯನ್ನು ಆ ಶಿಷ್ಯರು ಅಂದು ಯೇಸು ಸ್ವಾಮಿಗೆ ಮಾಡಿದರು. ಊಟಕ್ಕೆ ಕುಳಿತುಕೊಂಡಾಗ ಯೇಸು ಸ್ವಾಮಿ ರೊಟ್ಟಿಯನ್ನು ಮುರಿಯುವಾಗ ಆತನ ಗುರುತು ಹಿಡಿದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ.
ನಮ್ಮಲ್ಲಿರುವುದನ್ನು ನಾವು ಹಂಚಿಕೊಳ್ಳುವಾಗ, ನಮ್ಮಲ್ಲಿರುವುದನ್ನು ನಾವು ಉದಾರವಾಗಿ ಅನೇಕರೊಟ್ಟಿಗೆ ಹಂಚಿಕೊಳ್ಳುವಾಗ ದೇವರ ಸ್ವರೂಪವನ್ನು, ಪುನರುತ್ಥಾನ ಹೊಂದಿದ ಕ್ರಿಸ್ತನನ್ನು ನಾವು ಒಬ್ಬರಲ್ಲೊಬ್ಬರು ಕಾಣಲು ಶಕ್ತರಾಗುತ್ತೇವೆ. ಪ್ರಿಯರೇ, ಈಗಿನ ದಿನಗಳಲ್ಲಿ ದೇವರು ನಮ್ಮಿಂದ ಬಯಸುವಂಥದ್ದು ಇದೇ ಆಗಿದೆ. ಕಷ್ಟದಲ್ಲಿಯೂ ಸಂಕಷ್ಟದಲ್ಲಿಯೂ ಮುಳುಗಿ ಹೋಗಿರುವಂಥ ಅನೇಕ ಜನರ ಜೀವನಕ್ಕೆ ಸಾಧ್ಯವಾಗುವಷ್ಟು ಸಹಾಯವನ್ನು ಮಾಡುವುದರ ಮೂಲಕ ನಾವು ದೇವರ ನಾಮಕ್ಕೆ ಘನತೆಯನ್ನು ಸಲ್ಲಬೇಕು. ಯಾಕೆ ಎಂಬುದಾಗಿ ಹೇಳಿದರೆ, ನಮ್ಮ ಸಮುದಾಯವು ರೂಪಿತಗೊಂಡಿರುವಂಥದ್ದು ಈ ಒಂದು ಪ್ರಾಮುಖ್ಯವಾದಂಥ ಉದ್ದೇಶಕ್ಕಾಗಿ. ಪ್ರಿಯರೇ, ಅದನ್ನು ನಾವು ಎಂದಿಗೂ ಮರೆಯಬಾರದೆಂಬುದಾಗಿ ಗಮನಿಸುತ್ತೇವೆ. ಅದೇ ರೀತಿಯಲ್ಲಿ ಆ ಒಂದು ಜೀವಿತವನ್ನು ಆದಿಕ್ರೈಸ್ತ ಸಭೆಯಲ್ಲಿ ನಾವು ನೋಡುತ್ತೇವೆ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 35ನೇ ವಚನ, ಜನರು ಕ್ರಯವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡುತ್ತಿದ್ದರು. ಯೇಸು ಸ್ವಾಮಿಯ ಪುನರುತ್ಥಾನದ ಮೇಲೆ ರೂಪಿತಗೊಂಡಂಥ ಆ ಒಂದು ಸಮುದಾಯ ತಮ್ಮಲ್ಲಿರುವುದನ್ನು ಎಲ್ಲವನ್ನೂ ಮಾರಿ, ಏನನ್ನೂ ಇಟ್ಟುಕೊಳ್ಳದ ಹಾಗೆ ಮಾರಿದಂಥ ಹಣವನ್ನು, ಕ್ರಯವನ್ನು ತೆಗೆದುಕೊಂಡು ಅಪೊಸ್ತಲರ ಪಾದದ ಬಳಿಯಲ್ಲಿ ಒಪ್ಪಿಸಿಕೊಟ್ಟರೆಂಬುದಾಗಿ ನಾವು ನೋಡುತ್ತೇವೆ. ಈ ವಾಕ್ಯಗಳನ್ನು ಓದುವಾಗ, ಧ್ಯಾನಿಸುವಾಗ ಒಂದು ರೀತಿಯ ಆಶ್ಚರ್ಯ, ಇಸ್ ಇಟ್ ಈವನ್ ಪಾಸಿಬಲ್ ಟುಡೇ ಎನ್ನುವಂಥ ಅನೇಕ ಅನಿಸಿಕೆಗಳು, ಆಲೋಚನೆಗಳು ನಮ್ಮೆಲ್ಲರ ಮನಸ್ಸಿಗೆ ಬರುವಂಥದ್ದು. ಪ್ರಿಯರೇ, ಆದರೆ ನಾವು ಗಮನಿಸಬೇಕಾದಂಥ ಒಂದು ಸಂಗತಿ, ಎಷ್ಟರ ಮಟ್ಟಿಗೆ ಅಪೊಸ್ತಲರ ಮೇಲೆ ಆ ಒಂದು ವಿಶ್ವಾಸವನ್ನು, ನಂಬಿಕೆಯನ್ನು ಜನರು ಇಟ್ಟುಕೊಂಡಿದ್ದಾರೆಂಬುದಾಗಿ. ಜನರಿಗೆ ಅಪೊಸ್ತಲರ ಮೇಲೆ ಇದ್ದಂಥ ಆ ಒಂದು ವಿಶ್ವಾಸ, ಆ ವ್ಯವಸ್ಥೆಯ ಮೇಲಿದ್ದಂಥ ಆ ಒಂದು ನಂಬಿಕೆಯನ್ನು ನಾವು ಈ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ. ತಮ್ಮಲ್ಲಿರುವುದನ್ನೆಲ್ಲವನ್ನ ಮಾರಿ ಆ ಹಣವನ್ನು, ಆ ಕ್ರಯವನ್ನು ತೆಗೆದುಕೊಂಡು ಬಂದು ಅಪೊಸ್ತಲರ ಪಾದದ ಬಳಿಯಲ್ಲಿಟ್ಟರು. ಅವರಲ್ಲಿದ್ದಂಥ ಆ ಒಂದು ವಿಶ್ವಾಸ, ಇವರ ಕೈಗಳಲ್ಲಿ ನಾವಿದನ್ನು ಒಪ್ಪಿಸಿಕೊಡುವಾಗ ಸರಿಯಾದಂಥ ರೀತಿಯಲ್ಲಿ ಇದನ್ನು ಉಪಯೋಗ ಮಾಡುತ್ತಾರೆ ಎನ್ನುವಂಥ ಆ ಒಂದು ನಂಬಿಕೆ, ಆ ಒಂದು ವಿಶ್ವಾಸವನ್ನು ಆ ಜನರು, ಅಪೊಸ್ತಲರು ಆ ಜನರಿಂದ ಗಳಿಸಿಕೊಂಡಿದ್ದಾರೆಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಇಂದು ನಮ್ಮ ಕ್ರೈಸ್ತಿಯ ಸಮುದಾಯವು ಈ ರೀತಿಯಾದಂಥ ಒಂದು ಸಮುದಾಯವಾಗಬೇಕು. ನಂಬಿಕೆಯ ಒಂದು ಸಮುದಾಯ, ವಿಶ್ವಾಸದ ಒಂದು ಸಮುದಾಯ. ನಮ್ಮಲ್ಲಿರುವಂಥ ಸಂಪನ್ಮೂಲಗಳನ್ನು ನಾವು ಹೇಗೆ ಉಪಯೋಗ ಮಾಡುತ್ತಾ ಇದ್ದೇವೆ, ಜನರ ವಿಶ್ವಾಸವನ್ನು, ನಂಬಿಕೆಯನ್ನು ಗಳಿಸಿಕೊಳ್ಳುವಂಥ ಸಮುದಾಯವಾಗಿ ಕಾಣಿಸಿಕೊಳ್ಳುತ್ತಿದ್ದೇವೆ. ದೇವರು ನಮಗೆ ಅನುಗ್ರಹಿಸಿರುವಂಥ ಎಲ್ಲ ಸಂಪನ್ಮೂಲಗಳನ್ನು ಮನೆ ವಾರ್ತೆತನದ ಜೀವಿತವನ್ನು ಮಾಡುವುದರ ಮೂಲಕ ನಾವು ಪ್ರತಿಯೊಂದೊಂದು ಸಂಪನ್ಮೂಲಗಳಿಗೂ ನಾವು ಜವಾಬ್ದಾರಿಯುತ ಜೀವಿತವನ್ನು ಮುನ್ನಡೆಸುತ್ತಾ ಇದ್ದೇವಾ ಎನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಅಪೊಸ್ತಲರ ಪಾದದ ಬಳಿಯಲ್ಲಿ ಸಮರ್ಪಿತವಾದಂಥ ಆ ಒಂದು ಕ್ರಯ, ಆ ಹಣ, ಕಾಸು ಇಂದು ನಮ್ಮ ಸಮುದಾಯಕ್ಕೆ ಒಂದು ವಿಶೇಷವಾದಂಥ ಸವಾಲನ್ನು ಕೊಡುವಂಥದ್ದಾಗಿದೆ. ಹೌ ಫಾರ್ ಆರ್ ವಿ ಅಕೌಂಟಬಲ್ ಆ್ಯಂಡ್ ಮೇಂಟೈನಿಂಗ್ ಟ್ರಾನ್ಸ್ಪರೆನ್ಸಿ ಇನ್ ಅವರ್ ಸಿಸ್ಟಮ್ಸ್. ಇದೊಂದು ವಿಶೇಷವಾದಂಥ ಒಂದು ಕರೆ. ಪ್ರಿಯರೇ, ಇಂದು ನಮ್ಮ ಸಮುದಾಯದ ಮೇಲೆ ಅನೇಕ ರೀತಿಯಾದಂಥ ಅಪವಾದನೆಗಳು, ಅನೇಕ ರೀತಿಯಾದಂಥ ನಿಂದೆಗಳು ಬರುವಾಗ ಎಷ್ಟರ ಮಟ್ಟಿಗೆ ನಮ್ಮಲ್ಲಿರುವಂಥ ಸಂಪನ್ಮೂಲಗಳನ್ನು ಒಂದು ಸರಿಯಾದಂಥ ರೀತಿಯಲ್ಲಿ ಉಪಯೋಗ ಮಾಡುತ್ತಿದ್ದೇವೆ, ವಾಟ್ ಈಸ್ ಅವರ್ ವ್ಯೂ ಆನ್ ದೀಸ್ ಥಿಂಗ್ಸ್ ಎನ್ನುವಂಥ ಅನೇಕ ಚಿಂತೆಗಳನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ಪ್ರಿಯರೇ, ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಕ್ರೈಸ್ತಿಯ ಸಮುದಾಯವೆನ್ನುವಂಥದ್ದು ಅದು ದೇವರು ನಮಗೆ ಕೊಡುವಂಥ ಒಂದು ವಿಶೇಷವಾದಂಥ ಕೊಡುಗೆಯಾಗಿದೆ. ಈ ಸಮಾಜದಲ್ಲಿ ನಮ್ಮ ಹಾಗೆ ಅನೇಕ ಧರ್ಮದ ಜನರು ಜೀವನ ಮಾಡುತ್ತಾರೆ. ಆದರೆ ಯಾರಿಗೂ ಸಹ, ಯಾವ ಧರ್ಮದಲ್ಲಿಯೂ ಸಹ ಈ ಭಕ್ತರ ಅನ್ಯೂನ್ಯತೆ ಎನ್ನುವಂಥ ಒಂದು ಸಂಗತಿ ಇಲ್ಲವೆಂಬುದಾಗಿ ನಾವು ಗಮನಿಸುತ್ತೇವೆ. ಅದನ್ನು ನಾವು ಪ್ರತ್ಯೇಕವಾಗಿ ಪಡೆದುಕೊಂಡಿರುವಾಗ ಈ ಸಮುದಾಯವನ್ನು ಪ್ರಗತಿಗೊಳಿಸುವಂಥ,
ಬೆಳೆಸುವಂಥ ಜನರಾಗಿ ನಾವು ಕಾಣಿಸಿಕೊಳ್ಳಬೇಕು. ನಮ್ಮಲ್ಲಿರುವಂಥ ವ್ಯತ್ಯಾಸಗಳನ್ನು ಹೋಗಲಾಡಿಸಿ, ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸಿ, ಒಬ್ಬರಿಗೊಬ್ಬರು ಪರಸ್ಪರ ಅನ್ಯೂನ್ಯತೆಯಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ದೇವರ ವಾಕ್ಯದ ಬೋಧನೆಯಲ್ಲಿಯೂ ನಿರತಪಡಿಸಿಕೊಂಡು ಈ ಜೀವಿತವನ್ನು ಯೇಸು ಸ್ವಾಮಿ ನಮ್ಮ ಜೀವನದ, ನಮ್ಮ ಸಮುದಾಯದ ಕೇಂದ್ರ ಬಿಂದುವನ್ನಾಗಿ ಮಾಡಿ ನಾವು ಮುಂದೆ ಸಾಗಬೇಕಾಗಿದೆ. ಪ್ರಿಯರೇ, ಒಬ್ಬ ಆಂಥ್ರೋಪಾಲಜಿಸ್ಟ್ ಮಾನವನ ಸಮುದಾಯವನ್ನು ವಿಶ್ಲೇಷಣೆ ಮಾಡುವಂಥ ಒಬ್ಬ ವ್ಯಕ್ತಿಯನ್ನು ಆಂಥ್ರೋಪಾಲಜಿಸ್ಟ್ ಎಂಬುದಾಗಿ ಕರೆಯುತ್ತಾರೆ. ಆತನು ಒಮ್ಮೆ ಆಫ್ರಿಕಾ ಖಂಡದಲ್ಲಿ ಒಂದು ಎಕ್ಸ್ಪೆರಿಮೆಂಟನ್ನು ಆತನು ಮಾಡುತ್ತಾನೆ. ಒಂದು ಮರದ ಕೆಳಗೆ ಅನೇಕ ಚಾಕ್ಲೇಟ್ಸನ್ನು ಇಟ್ಟು ಅಲ್ಲಿ ಸುತ್ತಮುತ್ತಲಿರುವಂಥ ಮಕ್ಕಳಿಗೆ ಹೇಳುವಂಥ ಒಂದು ಮಾತು, ಯಾರು ಮೊದಲು ಓಡಿ ಬಂದು ಈ ಚಾಕ್ಲೇಟ್ಸನ್ನು ತೆಗೆದುಕೊಳ್ಳುತ್ತಾರೋ ಅವೆಲ್ಲವೂ ಅವರೊಬ್ಬರಿಗೆ ಸಿಗುತ್ತದೆ ಎಂಬುದಾಗಿ. ಆಗ ನಾವು ನೋಡುವಂಥ ಒಂದು ಸತ್ಯ, ಇದ್ದಂಥ ಎಲ್ಲ ಮಕ್ಕಳು ಸಹ ಒಬ್ಬರಿಗೊಬ್ಬರು ತಮ್ಮ ಕೈಗಳನ್ನು ಹಿಡಿದುಕೊಂಡು ಒಟ್ಟಾರೆ ಆ ಮರದ ಬಳಿಗೆ ಓಡಿ ಬರುತ್ತಾರೆ. ಎಲ್ಲರೂ ಸಹ ಆ ಇದ್ದಂಥ ಚಾಕ್ಲೇಟ್ಸ್, ಇದ್ದಂಥ ಸಿಹಿಯನ್ನು ಹಂಚಿಕೊಳ್ಳುತ್ತಾರೆ, ಹಂಚಿಕೊಂಡು ತಿನ್ನುತ್ತಾರೆ. ಇದನ್ನು ನೋಡಿ ಈ ಆಂಥ್ರೋಪಾಲಜಿಸ್ಟ್ ಬಹಳ ಆಶ್ಚರ್ಯಪಡುತ್ತಾನೆ. ಆ ಮಕ್ಕಳ ಬಳಿಯಲ್ಲಿ ಬಂದು ಕೇಳುವಾಗ ಆ ಮಕ್ಕಳು ಹೇಳುವಂಥ ಒಂದು ಮಾತು ಉಬುಂಟು ಎಂಬುದಾಗಿ. ಉಬುಂಟು, ಆಫ್ರಿಕಾ ಭಾಷೆಯಲ್ಲಿ ಉಬುಂಟು ಎಂಬುದಾಗಿ ಹೇಳಿದರೆ ಐ ಆಮ್ ಬಿಕಾಸ್ ವಿ ಆರ್ ಎಂಬುದಾಗಿ. ಐ ಆಮ್ ಬಿಕಾಸ್ ವಿ ಆರ್. ಇನ್ನೊಬ್ಬರು ಇಲ್ಲದೆ ನಾನು ಇಲ್ಲವೆಂಬುದಾಗಿ ಹೇಳುವಂಥ ಆ ಒಂದು ತತ್ವ, ಇಂದು ಆ ತತ್ವವು, ಆ ಸಿದ್ಧಾಂತವು ಸೌತ್ ಆಫ್ರಿಕಾ ದೇಶದ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟಿದೆ ಎಂಬುದಾಗಿ ಹೇಳಿದರೆ ಅದು ಖಂಡಿತವಾಗಿಯೂ ತಪ್ಪಾಗಲಾರದು. ಪ್ರಿಯರೇ, ನಮ್ಮ ಪ್ರತಿಯೊಬ್ಬೊಬ್ಬರ ಜೀವನವೂ ಸಹ ಇದೇ ರೀತಿಯಲ್ಲಿ ಪರಸ್ಪರ ಒಬ್ಬರ ಮೇಲೆ ಒಬ್ಬರು ಆಧಾರಿತವಾಗುವಂಥ, ಆಶ್ರಿತಗೊಳ್ಳುವಂಥ ಒಂದು ಜೀವನವಾಗಿದೆ. ಪ್ರಿಯರೇ, ವಿತೌಟ್ ದಿ ಅದರ್ಸ್ ವಿ ಆರ್ ನಥಿಂಗ್. ಇದನ್ನು ನಾವು ನಮ್ಮ ಗಮನಕ್ಕೆ ತಂದುಕೊಂಡು ಈ ಕೋವಿಡ್-19, ಈ ಕೊರೋನಾ ಸೋಂಕಿನ 2ನೇ ಅಲೆ ನಮ್ಮನ್ನು ಬಡಿದುತ್ತಿರುವಾಗ, ನಮ್ಮನ್ನು ಅನೇಕ ರೀತಿಯ ಸಂಕಷ್ಟಕ್ಕೆ ಒಳಪಡುತ್ತಿರುವಾಗ, ನಮ್ಮಲ್ಲಿರುವಂಥ ನಂಟನ್ನು, ಬಾಂಧವ್ಯವನ್ನು, ಸ್ನೇಹವನ್ನು, ಪ್ರೀತಿ, ವಿಶ್ವಾಸವನ್ನು ಎಂದಿಗೂ ಮರೆಯದ ಹಾಗೆ ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥಿಸುವ, ಒಬ್ಬರ ಸೇವೆಯಲ್ಲಿ ಮತ್ತೊಬ್ಬರು ಪ್ರೋತ್ಸಾಹವನ್ನು ಮಾಡುವ, ನಮಗೆ ಸಾಧ್ಯವಾಗುವಷ್ಟು ಜವಾಬ್ದಾರಿಯುತ ಪ್ರಜೆಗಳಾಗಿ ಒಬ್ಬರ ಮೇಲೊಬ್ಬರು ಕಾಳಜಿಯನ್ನು, ಆಸಕ್ತಿಯನ್ನು ವಹಿಸುತ್ತಾ, ನೆರವಾಗುತ್ತಾ ನಮ್ಮ ಈ ಜೀವಿತಗಳನ್ನು ಮುಂದೆ ಸಾಗುವ ದೇವರು ತಾನೇ ನಮ್ಮನ್ನು ಈ ವಾಕ್ಯಗಳನ್ನು ಹರಸಿ ಆಶೀರ್ವದಿಸಲಿ. ಆಮೇನ್. ನಮ್ಮನ್ನು ಹಾಗೂ ನಮ್ಮ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸುವಲ್ಲಿ ಹಾಡುವ ಸಂಕೀರ್ತನೆ 152ನೆಯ ಸಂಕೀರ್ತನೆ, ದೇವರೇ ಮಗೆ ಆಶ್ರಯ. ಈ ಸಂಕೀರ್ತನೆಯನ್ನು ಹಾಡುವಾಗ ಮನೆಗಳಲ್ಲಿಯೇ ನಾವು ನಮ್ಮ ಕಾಣಿಕೆಗಳನ್ನು ಕೊಡಲ್ಪಟ್ಟಿರುವ ಹುಂಡಿಗಳಲ್ಲಿ ಶೇಖರಿಸುವಂತೆ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. Hey
ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ಈ ಕೊರೋನಾ ಸೋಂಕಿನ ಎರಡನೇ ಅಲೆ ಅದು ಇಡೀ ವಿಶ್ವವನ್ನು ಒಂದು ರೀತಿಯಲ್ಲಿ ಕಷ್ಟಕ್ಕೂ ಸಂಕಟಕ್ಕೂ ಮುಳುಗಿಸಿದೆ ಎಂಬುದಾಗಿ ನಮ್ಮೆಲ್ಲರಿಗೂ ತಿಳಿದಿದೆ. ಈ ರೀತಿಯ ದಿನಗಳಲ್ಲಿ ನಾವು ಜೀವಿಸುವಂಥದ್ದು ಬಹಳ ಕಷ್ಟ. ಅದರಲ್ಲಿಯೂ ಅನೇಕ ಅವ್ಯವಸ್ಥೆಗಳು, ಅನೇಕ ರೀತಿಯ ಕಷ್ಟಗಳನ್ನು, ಒತ್ತಡಗಳ ಮೇರೆಗೆ ನಾವು ಈ ಜೀವಿತವನ್ನು ಮುನ್ನಡೆಸಬೇಕಾಗಿದೆ. ನಮ್ಮ ಅನೇಕ ಆಪ್ತರು, ನಮಗೆ ತಿಳಿದಂಥ ಪರಿಚಯವಿರುವಂಥ ಅನೇಕ ಜನರು ಈ ಕೊರೋನಾ ಸೋಂಕಿಗೆ ತುತ್ತಾಗಿದ್ದಾರೆ, ಕಷ್ಟಗಳನ್ನು ಅನುಭವ ಮಾಡುತ್ತಿದ್ದಾರೆ. ಕೆಲವರು ತಮ್ಮ ಜೀವವನ್ನು ಸಹ ಕಳೆದುಕೊಳ್ಳುತ್ತಿದ್ದಾರೆ. ಈ ರೀತಿಯ ಸನ್ನಿವೇಶದಲ್ಲಿ ಬನ್ನಿರಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಆತನ ಕನಿಕರಕ್ಕಾಗಿಯೂ ಆತನ ಕೃಪೆಗಾಗಿಯೂ ಬೇಡೋಣ, ಪ್ರಾರ್ಥಿಸುವ. ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಸ್ವಾಮಿ, ನಮ್ಮನ್ನು ಕರುಣಿಸು ಎಂಬುದಾಗಿ ಈ ಸಮಯದಲ್ಲಿ ಬೇಡುತ್ತೇವೆ. ಇಡೀ ಲೋಕದ ಮೇಲೆ ಕರ್ತನೆ ನಿನ್ನ ಕರುಣೆಯನ್ನು ತೋರಿಸು, ನಮ್ಮನ್ನು ದೃಷ್ಟಿಸಿ ನೋಡೆಂಬುದಾಗಿ ನಿನ್ನಲ್ಲಿ ಭಿನ್ನವಿಸುತ್ತೇವೆ. ಸ್ವಾಮಿ, ನೀನೊಬ್ಬನೇ ನಮಗೆ ಆಸರೆಯಾಗಿದ್ದಿ, ನೀನೇ ನಮ್ಮ ಜೀವಕ್ಕೆ ಆಧಾರನಾಗಿದ್ದಿ. ಇಡೀ ಲೋಕವನ್ನು ಉಂಟು ಮಾಡಿದಂಥ ದೇವರೇ, ನಿನ್ನ ಈ ಸುಂದರವಾದ ಸೃಷ್ಟಿಯನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತಿರುವಂಥ ಈ ಕೊರೋನಾ ಸೋಂಕು ಅನೇಕ ಜನರ ಜೀವಿತಗಳನ್ನು ಸ್ಥಗಿತ ಮಾಡಿ ಅನೇಕರನ್ನು ಮರಣಕ್ಕೆ ಒಪ್ಪಿಸಿಕೊಡುವಂಥ, ಕಷ್ಟಕ್ಕೂ ನಿಂದೆಗೂ ಮನಸಂಕಟಕ್ಕೂ ಒತ್ತಡಕ್ಕೂ ತಳ್ಳುವಂಥ ಈ ದಿನಗಳಲ್ಲಿ ನಿನ್ನ ಕೃಪೆಯನ್ನು ನಾವು ನಿರತವಾಗಿ ಬೇಡುತ್ತಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ನಮ್ಮೆಲ್ಲರ ಮೇಲೆ ನಿನ್ನ ಕರುಣೆಯನ್ನು ತೋರಿಸು, ನಿನ್ನ ಕೃಪೆಯನ್ನು ಅನುಗ್ರಹ ಮಾಡು. ನಮ್ಮ ಪ್ರತಿಯೊಬ್ಬೊಬ್ಬರ ಕುಟುಂಬಗಳಲ್ಲಿ ನಿನ್ನ ಆರೋಗ್ಯವನ್ನು ದಯಪಾಲಿಸು ಸ್ವಾಮಿ. ಹೌದು ಸ್ವಾಮಿ, ನಿನ್ನ ಸ್ವಸ್ಥತಾ ಆತ್ಮನನ್ನು ನಮ್ಮ ಮೇಲೆ ಊದುವುದರ ಮೂಲಕ ಕರ್ತನೆ, ನೀನು ತಾನೇ ನಮ್ಮನ್ನು ಆರೋಗ್ಯದ ಹಾದಿಯ ಕಡೆಗೆ ಮುನ್ನಡೆಸೆಂಬುದಾಗಿ ಬೇಡುತ್ತೇವೆ. ಕರ್ತನೆ, ನಿನ್ನ ಪರಿಶುದ್ಧವಾದ ರಕ್ತದಿಂದ ನಮ್ಮನ್ನು ರಕ್ಷಿಸಿ ಕಾಯ್ದು ಕಾಪಾಡು. ಈ ಕೊರೋನಾ ಸೋಂಕಿನಿಂದ ನಮ್ಮನ್ನು ತಪ್ಪಿಸು ಎಂಬುದಾಗಿ ನಾವು ಬೇಡುತ್ತೇವೆ. ದೇಹಾತ್ಮಕ್ಕೆ ಬೇಕಾಗಿರುವ ಬಲವನ್ನು, ಶಕ್ತಿಯನ್ನು ಅನುಗ್ರಹಿಸು. ಜವಾಬ್ದಾರಿಯುತ ಪ್ರಜೆಗಳಾಗಿ ನಡೆದುಕೊಳ್ಳಲು ನಮ್ಮೆಲ್ಲರಿಗೆ ಬೇಕಾದಂಥ ಜ್ಞಾನವನ್ನು, ವಿವೇಕವನ್ನು ಅನುಗ್ರಹ ಮಾಡೆಂಬುದಾಗಿ ಬೇಡುತ್ತೇವೆ. ಹೌದು ಸ್ವಾಮಿ, ನಿನ್ನಲ್ಲಿ ಅನೇಕರು ಈ ಕೊರೋನಾ ಸೋಂಕಿಗೆ ತುತ್ತಾಗಿ ನಿಧನ ಹೊಂದಿದ್ದಾರೆ. ಕಷ್ಟದಲ್ಲಿ ಮುಳುಗಿ ಹೋದಂಥ ಅವರ ಈ ಜೀವಿತಗಳು ಆಕ್ಸಿಜನ್ಗಾಗಿ ಅಲೆದಾಡುತ್ತಾ, ಆಸ್ಪತ್ರೆಯಲ್ಲಿ ಹಾಸಿಗೆಗಳು ಇಲ್ಲದ ಹಾಗೆ, ಅಡ್ಮಿಷನ್ಸ್ ಮಾಡಿಕೊಳ್ಳದ ಹಾಗೆ ಅನೇಕ ರೀತಿಯ ಕಷ್ಟಕ್ಕೆ ಒಳಗಾಗಿರುವಂಥ ಈ ನಮ್ಮ ಜನರ ಜೀವಿತವನ್ನು ನೀನು ಕರುಣಿಸು ಎಂಬುದಾಗಿ ಬೇಡುತ್ತೇವೆ. ನಮ್ಮ ಸಮಾಜದಲ್ಲಿ ಇರುವಂಥ ಅವ್ಯವಸ್ಥೆಗಳನ್ನು ನೀನೇ ಕ್ರಮಪಡಿಸು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಸರ್ಕಾರದ ಜವಾಬ್ದಾರಿಯಲ್ಲಿ ಇರುವಂಥ ಪ್ರತಿಯೊಬ್ಬೊಬ್ಬರಿಗೂ
ನಮ್ಮ ದೇಶದ ರಾಷ್ಟ್ರದ ನಾಯಕರಿಗೂ ಜ್ಞಾನ ವಿವೇಕವನ್ನು ಅನುಗ್ರಹಿಸಿಕೊಟ್ಟು ವ್ಯವಸ್ಥೆಗಳನ್ನು ಸರಿಯಾದಂಥ ರೀತಿಯಲ್ಲಿ ರೂಪಿಸುತ್ತಾ ಜನರ ಜೀವಿತಗಳನ್ನು ಈ ಸೋಂಕಿನಿಂದ ತಪ್ಪಿಸಿ ಕಾಪಾಡಲು ನೀನು ತಾನೇ ಅವರಿಗೆ ಬೇಕಾದಂಥ ಜ್ಞಾನ ವಿವೇಕವನ್ನು ದಯಪಾಲಿಸೆಂಬುದಾಗಿ ಪ್ರಾರ್ಥಿಸುತ್ತೇವೆ. ಹೌದು ಕರ್ತನೇ, ನಮ್ಮ ಸಭೆಗಾಗಿ ಸ್ತೋತ್ರ, ಸಭೆಯ ನಾಯಕರಿಗಾಗಿ ಸ್ತೋತ್ರ, ಸಭೆಯಲ್ಲಿರುವಂಥ ಪ್ರತಿಯೊಬ್ಬೊಬ್ಬರಿಗಾಗಿ ಸ್ತೋತ್ರ ಸ್ವಾಮಿ. ಅನೇಕರು ಮರಣಕ್ಕೆ ತುತ್ತಾಗಿ ಹಿಂದೆ ಬಿಟ್ಟು ಹೋಗಿರುವ ಆ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಆಕಸ್ಮಿಕವಾಗಿ ಈ ಸೋಂಕು ಅವರ ಜೀವಿತವನ್ನು ಮರಣದ ಪಾಶಕ್ಕೆ ಒಳಮಾಡಿರುವಾಗ ಕರ್ತನೇ, ನೀನು ತಾನೇ ಆ ಕುಟುಂಬಗಳಿಗೆ ಶಾಂತಿಯನ್ನು ಸಮಾಧಾನವನ್ನು ದಯಪಾಲಿಸು. ನೀನು ತಾನೇ ಸ್ವಾಮಿ ಅವರನ್ನು ಸಂತೈಸು, ಅವರ ಕಣ್ಣೀರನ್ನು ಒರೆಸು, ಅವರಿಗೆ ಬೇಕಾದಂಥ ನಂಬಿಕೆಯನ್ನು ನಿರೀಕ್ಷೆಯನ್ನು ದಯಪಾಲಿಸೆಂಬುದಾಗಿ ಬೇಡುತ್ತೇವೆ. ನಮ್ಮ ಸಭೆಗಾಗಿ ಸ್ತೋತ್ರ, ಸಭೆಯಲ್ಲಿರುವ ಪ್ರತಿಯೊಂದೊಂದು ಕುಟುಂಬಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರತಿಯೊಂದೊಂದು ಮನೆಯ ಮೇಲೆ ನಿನ್ನ ಅಂತಃಕರಣವು ಸದಾಕಾಲಕ್ಕೂ ನೆಲೆಯಾಗಿರಲಿ. ಪ್ರತಿಯೊಬ್ಬೊಬ್ಬರ ಮನೆಯಲ್ಲಿ ಕರ್ತನೆ ನಿನ್ನ ಪರಿಶುದ್ಧವಾದ ರಕ್ತದಿಂದ ನಮ್ಮೆಲ್ಲರನ್ನು ಅಭಿಷೇಕಿಸುತ್ತಾ ನೀನು ತಾನೇ ಈ ಕಷ್ಟದ ದಿವಸಗಳಲ್ಲಿ ನಮ್ಮನ್ನು ಮುನ್ನಡೆಸುವ ದೇವರಾಗಿದ್ದು, ನಮ್ಮೊಟ್ಟಿಗೆ ಪ್ರಯಾಣಿಸುವಂಥ ಕರ್ತನಾಗಿದ್ದು ನಮ್ಮನ್ನು ಬಲಪಡಿಸೆಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. ಹಾಗೆ ನೀನು ಇದುವರೆಗೂ ಮಾಡುತ್ತಾ ಬಂದಿದ್ದೀ ಸ್ತೋತ್ರ. ಇನ್ನು ಮುಂದೆಯೂ ಸಹ ನಮ್ಮೆಲ್ಲರಿಗೆ ಬೇಕಾದ ಆರೋಗ್ಯವನ್ನು, ಶಾಂತಿಯನ್ನು, ಸಮಾಧಾನವನ್ನು, ನಮ್ಮ ಜೀವನಕ್ಕೆ ಬೇಕಾಗಿರುವ ಸ್ಥಿರತೆಯನ್ನು ಅನುಗ್ರಹಿಸಿ ನೀನು ತಾನೇ ಮಹಿಮೆಯನ್ನು ಹೊಂದೆಂಬುದಾಗಿ ಯೇಸುವಿನ ಪವಿತ್ರವಾದ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಾವೆಲ್ಲರೂ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೊಳಗೆ ಸೇರಿಸದೆ ಕೇಡಿನ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾ ಕಾರಣದೇ ಸ್ವಾಮಿ, ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವ, ಎಲ್ಲ ಗ್ರಹಿಕೆಗಳನ್ನು ಮೀರುವ ದೇವರ ಶಾಂತಿಯು ಸಮಾಧಾನವು, ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು ಪ್ರೀತಿಯು, ಪವಿತ್ರಾತ್ಮನ ನ್ಯೂನತೆಯು ಸಹವಾಸವು ನಮ್ಮೆಲ್ಲರ ಸಂಗಡ ಸದಾ ಕಾಲಕ್ಕೂ ನೆಲೆಯಾಗಿದ್ದು ಕಾಯ್ದು ಕಾಪಾಡಲಿ. ಆಮೇನ್.